ಲೆವೆಲ್ 2 ADAS ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ದ ರೇಡಾರ್, 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಗ್ರಾಫಿಕ್ಸ್ ಅಂಡ್ ಕ್ಯಾಮೆರಾ ಕ್ವಾಲಿಟಿ ಇಸ್ ವೆರಿ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಕೆಲವು ಕಾರ್ಸ್ ಅಲ್ಲಿ ರಿಯರ್ ಸೀಟ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ಈ ಕಾರಲ್ಲಿ ಏನಂದ್ರೆ ಟಾಪ್ ಅಂಡ್ ಟರ್ಬೋ ಪೆಟ್ರೋಲ್ಗೂ ಇದಕ್ಕೆ ಆಲ್ಮೋಸ್ಟ್ 1.5 ಲಕ್ಷ ಡಿಫ್ರೆನ್ಸ್ ಇದೆ. ಏನಕ್ಕೆ ಪ್ರದೀಪ್ ನಾವು ಅಷ್ಟು ಪೇ ಮಾಡ್ಬೇಕಂದ್ರೆ, ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಅಂಡ್ ನಮ್ಮ ಜೊತೆ ಇವತ್ತು ಹಾಟ್ ಕೇಕ್ಸ್ ತರ ಸೆಲ್ ಆಗಿರೋ ಕಾರ್ ಹ್ಯುಂಡೈ ಕ್ರೆಟಾ ಇದೆ. ಇದು 2024 ಅಲ್ಲಿ ಒಂದು ಹೊಸ ಫೇಸ್ ಲಿಫ್ಟ್ ನು ಬಂದಿದೆ. ತುಂಬಾ ಹಲವಾರು ಚೇಂಜಸ್ ಆಗಿದೆ, ಡಿಸೈನ್ ಅಲ್ಲಿ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು. ಕ್ರೆಟಾ ಏನ್ ಫೇಮಸ್ ಅಂದ್ರೆ ಹಲವಾರು ಇಂಜಿನ್ ಆಪ್ಷನ್ಸ್ ಇದೆ, ಹಲವಾರು ಗೇರ್ ಬಾಕ್ಸ್ ಆಪ್ಷನ್ಸ್ ಇದೆ. ಸೊ ಆಲ್ಮೋಸ್ಟ್ 11 ಲಕ್ಷದಿಂದ ಸ್ಟಾರ್ಟ್ ಆಗಿ 20 lakhs ಎಕ್ಸ್ ಶೋರೂಮ್ ವರ್ಗೂ ಇದೆ. ಇದು ಬಂದು ಡೀಸೆಲ್ ಆಟೋಮ್ಯಾಟಿಕ್ ಟಾಪ್ ಎಂಡ್ ಮಾಡೆಲ್. ಸೊ ಅಲ್ಲಿದೆಯಲ್ಲ, ಸೊ ಅದು ಎನ್ ಲೈನ್ ಟರ್ಬೋ ಪೆಟ್ರೋಲ್. ಅದರ ಕಾಸ್ಟ್ ಇದರ ಕಾಸ್ಟ್ ಆಲ್ಮೋಸ್ಟ್ ಸೇಮ್. ಯಾಕೆ ಡೀಸೆಲ್ ಇಷ್ಟು ಎಕ್ಸ್ಪೆನ್ಸಿವ್, ಡೀಸೆಲ್ ನೀವು ಯಾಕೆ ತಗೊಬೇಕು, ಇಲ್ಲ ಪೆಟ್ರೋಲ್ ಯಾಕೆ ತಗೊಬೇಕು, ಎಲ್ಲ ಡೀಟೇಲ್ಸ್ ಈ ವಿಡಿಯೋಲಿ ಹೇಳ್ತೀನಿ. ವಾಕ್ ಅರೌಂಡ್, ಡ್ರೈವ್ ರಿವ್ಯೂ. ಈ ಕಾರ್ನ ಒಂದು ಪವನ್ ಹ್ಯುಂಡೈ ಇಂದ ತಗೊಂಡಿದ್ವಿ. ಸೊ ನೀವೇನಾದ್ರೂ ಟೆಸ್ಟ್ ರೈಡ್ ತಗೊಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿರ್ತೀನಿ, ಹಾಗೆ ಇಲ್ಲಿ ವಿಡಿಯೋ ಅಲ್ಲಿ ಪಾಪ್ಅಪ್ ಆಗಿರುತ್ತೆ. ಅವ್ರ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ. ಆಲ್ಮೋಸ್ಟ್ 3 ಲೊಕೇಶನ್ಸ್ ಅಲ್ಲಿ ಇದ್ದಾರೆ. ಸೊ ನೀವು ಎಲ್ಲಿ ನಿಯರೆಸ್ಟ್ ಅಂದ್ರೆ ಅಲ್ಲಿ ಹೋಗಿ ಟೆಸ್ಟ್ ರೈಡ್ ಮಾಡಿ. ಡೆಫಿನೆಟ್ಲಿ ರಿಯಲಿ ಗುಡ್ ಫೆಸಿಲಿಟೀಸ್ ಇಲ್ಲಿ ಶೋರೂಮ್ ಅಲ್ಲಿ. ಬಟ್ ಬನ್ನಿ ವಿಡಿಯೋಗೆ ಹೋಗೋಣ. ಫಸ್ಟ್ ಥಿಂಗ್, ಮೇಜರ್ ಚೇಂಜಸ್ ಏನಂದ್ರೆ ಲುಕ್ಸ್ ಅಲ್ಲಿ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಬಿಕಾಸ್ ನಾವು ಸೆಕೆಂಡ್ ಜನರೇಷನ್ ಕಾರ್ ನಮಗೆ ಗೊತ್ತಲ್ವಾ. ಫಸ್ಟ್ ಜನರೇಷನ್ ತುಂಬಾ ಫೇಮಸ್ ಆಗಿತ್ತು, ಸಿಂಪಲ್ ಡಿಸೈನ್. ಬಟ್ ಸೆಕೆಂಡ್ ಜನರೇಷನ್ ತುಂಬಾ ಜನಕ್ಕೆ ಇಷ್ಟ ಆಗಲಿಲ್ಲ, ಪೋಲರೈಸಿಂಗ್ ಡಿಸೈನ್ ಅಂತಾನೆ ಹೇಳ್ಬೇಕು. ಬಟ್ ಲಾಂಚ್ ಆಗಿದಾದ್ಮೇಲೆ ಆಫ್ಟರ್ ಸಮ್ ಟೈಮ್ ನಾವು ತುಂಬಾ ಕಾರ್ ನೋಡ್ತಾ ರೋಡಲ್ಲಿ ಇಟ್ ಗಾಟ್ ಯೂಸ್ ಟು ಇಟ್. ಬಟ್ ತುಂಬಾ ಅಟ್ರಾಕ್ಟಿವ್ ಡಿಸೈನ್, ಮೋರ್ ಪೀಪಲ್ಗೆ ಅಟ್ರಾಕ್ಟ್ ಆಗುವಂತ ಡಿಸೈನ್ ಈಗ ಫೇಸ್ ಲಿಫ್ಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ಪೆಷಲಿ ದ ಫ್ರಂಟ್ ಅಂಡ್ LEDs ಆಗಿರ್ಬೋದು, ಈ ಗ್ರಿಲ್ ಆಗಿರ್ಬೋದು. ಸೊ ಮೇಜರ್ ಚೇಂಜಸ್ ಏನಂದ್ರೆ ಈಗ ಬಾಕ್ಸಿ ಶೇಪ್ ಗ್ರಿಲ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಈ ಕಾರ್ ತುಂಬಾ ದೊಡ್ಡದಾಗಿರೋ ತರ ಕಾಣಿಸ್ತಾ ಇದೆ. ಬಟ್ ಡೈಮೆನ್ಷನಲ್ಸ್ ಅಲ್ಲಿ, ಲೆಂತ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಬಟ್ ಇಟ್ ಲುಕ್ಸ್ ಮಚ್ ಬಿಗರ್ ನಾವು. ಮೇನ್ ಈ ಗ್ರಿಲ್ ನೋಡಿದ್ರೆ ಗ್ರಿಲ್ ಅಲ್ಲಿ ತುಂಬಾ ಸ್ಪೇಸೂ ಇದೆ. ಬಟ್ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನಂದ್ರೆ ಯು ಹ್ಯಾವ್ ದ ADAS ಸಿಸ್ಟಮ್, ಲೆವೆಲ್ 2 ADAS ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ದ ರೇಡಾರ್, ಅದ್ರ ಜೊತೆಗೆ ನಮಗೆ 360 ಡಿಗ್ರಿ ಕ್ಯಾಮ್ರಾನು ಇದೆ. ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಇಲ್ಲೊಂದು ಸೆನ್ಸರ್ ಇದೆ, ಇಲ್ಲೊಂದು ಸೆನ್ಸರ್ ಇದೆ. ಯು ಹ್ಯಾವ್ ದ ಸೆನ್ಸರ್ ಆಲ್ ಓವರ್ ಹಿಯರ್. ಅನದರ್ ಮೇಜರ್ ಚೇಂಜಸ್ ಏನಂದ್ರೆ ಈ ಹೆಡ್ ಲೈಟ್ ಡಿಸೈನ್. ನಾವು ಆಲ್ಮೋಸ್ಟ್ ವರ್ನರ್ ಅಲ್ಲಿ ನೋಡಬಹುದು, ಸೇಮ್ ದ ಎಂಟೈರ್ ಹೆಡ್ ಲೈಟ್, ಈ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ತುಂಬಾ ಫುಲ್ ಲೆಂತ್ ಬರ್ತಾ ಇದೆ. ಸೊ ಇದರಲ್ಲಿ ಅದೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಹೆಡ್ ಲೈಟ್ ಡಿಸೈನ್ ಸ್ವಲ್ಪ ಚೇಂಜಸ್ ಆಗಿದೆ, ಪ್ರಾಪರ್ ಬಾಕ್ಸಿ ಡಿಸೈನ್. ಸೊ ಹಾಗೆ ನಮಗೆ ಇಂಡಿಕೇಟರ್ಸ್ ಕೂಡ ಇಲ್ಲಿ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಬಟ್ ಹೆಡ್ ಲೈಟ್ ನ ಕಂಪ್ಲೀಟ್ಲಿ ಕೆಳಗಡೆ ಮಾಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗಿದೆ ಅಂದ್ರೆ, ಸೊ ಫಾಗ್ ಲ್ಯಾಂಪ್ಸ್ ಅನ್ನೋ ಆಪ್ಷನ್ಸ್ ಇಲ್ಲ, ಇಷ್ಟು ಕೆಳಗಡೆ ಇದೆ. ಸೊ ದಿಸ್ ಆಕ್ಟ್ಸ್ ಆಸ್ ಅ ಫಾಗ್ ಲ್ಯಾಂಪ್ ಆಸ್ ವೆಲ್. ಸೊ ನಿಮಗೆ ಬೇಸ್ ವೇರಿಯಂಟ್ಸ್ ಅಲ್ಲಿ ನಮಗೆ ಪ್ರೊಜೆಕ್ಟರ್ ಸೆಟಪ್ ಇದೆ. ಬಟ್ ದಿಸ್ ಇಸ್ ಕಂಪ್ಲೀಟ್ LED ಸೆಟಪ್ ಇದೆ. ಈವನ್ ಬಂಪರ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಕಾಂಟ್ರಾಸ್ಟಿಂಗ್ ಕಲರ್ಸ್ ಕೊಟ್ಟಿದ್ದಾರೆ, ಬ್ಲಾಕ್ ಎಲಿಮೆಂಟ್ಸ್ ಆಗಿರ್ಬೋದು, ಈ ಗ್ರೇ ಎಲಿಮೆಂಟ್ಸ್ ಆಗಿರ್ಬೋದು. ಸೊ ಅದರಿಂದ ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಅಂಡ್ ದಿಸ್ ಕಾರ್ ಆಲ್ವೇಸ್ ಹ್ಯಾಡ್ ಅ ರಿಯಲಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್, ಓಕೆನಾ. ಸೊ ಅದನ್ನು ಕಂಟಿನ್ಯೂ ಆಗಿದೆ. ಸೊ ಓವರ್ ಆಲ್ ವೆರಿ ನೈಸ್ ಫ್ರಂಟ್ ಅಂಡ್ ಡಿಸೈನ್. ಇಟ್ ಡಸಂಟ್ ಲುಕ್ ಲೈಕ್ ಎನ್ ಓಲ್ಡ್ ಜನರೇಷನ್ ಕ್ರೆಟಾ. ಸೊ ಬಾನೆಟ್ ಓಪನ್ ಮಾಡಿದ್ರೆ CRDI 60 ವಾಟ್, ಇದು ಡೀಸೆಲ್ ಇಂಜಿನ್ 1.5 ಲೀಟರ್. ಸೊ ಇದ್ರಲ್ಲಿ ಏನಂದ್ರೆ ನಮ್ಗೆ ಆಲ್ಮೋಸ್ಟ್ 160 PS ಆಫ್ ಪವರ್ ಸಿಗ್ತಾ ಇದೆ. ಮೋರ್ ದೆನ್ 250 Nm ಆಫ್ ಟಾರ್ಕ್ ಇದೆ. ಸೊ ವೆರಿ ಟಾರ್ಕಿ ಇಂಜಿನ್, ವೆರಿ ಪವರ್ಫುಲ್ ಇಂಜಿನ್ ಆಗಿದೆ. ಪ್ಲಸ್ ನಿಮ್ಗೆ ಆಟೋಮೇಟೆಡ್ ಗೇರ್ ಬಾಕ್ಸ್ ಇದೆ ಅಲ್ಲ. ಬಟ್ ನಿಮ್ಗೆ ಮ್ಯಾನ್ಯುಯಲ್ ಅಲ್ಲಿ ಯು ವಿಲ್ ಗೆಟ್ ಮೋರ್ ಮೈಲೇಜ್ ದನ್ ದಿಸ್. ಸೈಡ್ ಬಂದ್ರೆ ಈಗ ನಾವು ಇಟ್ ಲುಕ್ಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ದ ಸೇಮ್, ಏನು ಚೇಂಜಸ್ ಆಗಿಲ್ಲ. ನೋಡಿ ಇಲ್ಲಿ ಆಟೋ ಅಂತ ಇದೆ. ಸೊ ಇಟ್ಸ್ ಅನ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಇದರಲ್ಲಿ ನಮಗೆ ಪೆಟ್ರೋಲ್ ಅಲ್ಲಿ DCT ಆಪ್ಷನ್ಸ್ ಕೂಡ ಇದೆ. ಬಟ್ ದಟ್ ಈಸ್ ಅ 7-speed DCT, ಓನ್ಲಿ ಒನ್ ಇನ್ ದಿಸ್ ಸೆಗ್ಮೆಂಟ್. ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಯಾವ ಕಾರ್ಸ್ ಆಫರ್ ಮಾಡ್ತಿಲ್ಲ. ಸೊ ಗೇರ್ ಬಾಕ್ಸಸ್ ಅಲ್ಲಿ ಆಗಿರ್ಬೋದು, ಇಂಜಿನ್ ಆಪ್ಷನ್ಸ್ ಅಲ್ಲಿ ಆಗಿರ್ಬೋದು, ಇಟ್ಸ್ ಒನ್ ಆಫ್ ದ ಮೋರ್ ವರ್ಸಟೈಲ್ ಕಾರ್ಸ್ ಅಂತಾನೆ ಹೇಳ್ಬೇಕು. ಅಂಡ್ ನಮಗೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಸಿಗ್ತಾ ಇದೆ. ಸೊ ಯು ಕ್ಯಾನ್ ಲಾಕ್, ಇವನ್ ಅನ್ಲಾಕ್ ಇಲ್ಲೇ ಮಾಡ್ಬೋದು. ನೋಡಿ, ಐ ಕ್ಯಾನ್ ಲಾಕ್ ಇಟ್. ಬಟ್ ಓನ್ಲಿ ಡ್ರೈವರ್ ಸೈಡ್ಗೆ ನಮಗೆ ಸಿಗ್ತಾ ಇದೆ. ಸೊ ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. XUV 700 ತರ ನಮಗೆ ಇನ್ನರ್ ಡೋರ್ ಹ್ಯಾಂಡಲ್ಸ್ ಆ ತರ ಏನೂ ಇಲ್ಲ. ಸೊ ಓವರ್ ಆಲ್ ಸೈಡ್ ಪ್ರೊಫೈಲ್ ಇಸ್ ಆಲ್ಮೋಸ್ಟ್ ಸಿಮಿಲರ್. ಸ್ವಲ್ಪ ಚೇಂಜಸ್ ಏನಂದ್ರೆ ಈ ವೀಲ್ ಕ್ಲಾಡಿಂಗ್ಸ್ ಇದೆಯಲ್ಲ, ಸೊ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ರೆ ನಾಟ್ ಮಚ್ ಚೇಂಜಸ್ ಅಟ್ ಆಲ್. ಸೊ ರೂಫ್ ರೇಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ರಿಮೇನ್ಸ್ ದ ಸೇಮ್. ಸೈಡ್ ಪ್ರೊಫೈಲ್ ಇಂದ ನೋಡಿದ್ರೆ ನಿಮಗೆ ಸೆಕೆಂಡ್ ಜನರೇಷನ್ ಕ್ರೆಟಾ ತರಾನೇ ಕಾಣಿಸುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಮಾಡಿಲ್ಲ. ಬಟ್ ಇದರಲ್ಲಿ ನಿಮಗೆ ಬೇಸ್ ವೇರಿಯಂಟ್, ಮಿಡ್ ಸ್ಪೆಕ್ ವೇರಿಯಂಟ್ಸ್ ಅಲ್ಲಿ ನಮಗೆ 16 ಇಂಚ್ ವೀಲ್ ಸಿಗುತ್ತೆ. ಬಟ್ ಸಿನ್ಸ್ ದಿಸ್ ಇಸ್ ಅ ಟಾಪ್ ಎಂಡ್, 17 ಇಂಚ್ ವೀಲ್ ಸಿಗ್ತಾ ಇದೆ. 215/60 R17 ಇಂಚ್ ವೀಲ್ಸ್. ಸೊ ಇದು JK ಟೈರ್ಸ್ ಅವ್ರು ಸಿಗ್ತಾ ಇದೆ. ಈವನ್ ಅಪೋಲೋ ಆಪ್ಷನ್ಸ್ ಕೂಡ ಇದೆ. ಬಟ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಅಪೋಲೋ ಟೈರ್ಸ್. ಈವನ್ MRF ಕೂಡ ನೀವು ಅಪ್ಗ್ರೇಡ್ ಆಗ್ಬೋದು. ಹಾಗೆ ಬಿಗ್ಗೆಸ್ಟ್ ಚೇಂಜಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ ರಿಯರ್ ಸೆಕ್ಷನ್ ಅಲ್ಲಿ ಐ ರಿಯಲಿ ಲೈಕ್ ಇಟ್. ವೆನ್ಯೂ ಅಲ್ಲಿ ನೋಡಿರ್ತೀವಿ ಈ ತರ ಚೇಂಜಸ್, ಈಗ ಕ್ರೆಟಾ ಅಲ್ಲೂ ಬಂದಿದೆ. ರಿಯಲಿ ಗುಡ್ ಡಿಸೈನ್. ಕನೆಕ್ಟಿಂಗ್ ಟೇಲ್ ಲೈಟ್ ಆಗಿರ್ಬೋದು, ಹೋಂಡಾ ಲೋಗೋ ಒಳಗಡೆ ಗ್ಲಾಸ್ ಒಳಗಡೆ ಇದೆ. ಹಾಗೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು,
ಹಾಗೆ ನೋಡಿ ರಿವರ್ಸ್ ಪಾರ್ಕಿಂಗ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಟೇಲ್ ಲೈಟ್ ಇದೆಯಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದೆ. ಐ ರಿಯಲಿ ಲೈಕ್ ಇಟ್. ಸೊ ರೇನ್ ಸೆನ್ಸಿಂಗ್ ವೈಪರ್ ಕೂಡ ಇದೆ. ಬಟ್ ಬೂಟ್ ಸ್ಪೇಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಬೂಟ್ ಓಪನ್ ಮಾಡಕ್ ಮುಂಚೆ ನಾವು ಕೀನು ತೋರಿಸ್ಬಿಡ್ತೀನಿ. ಏನ್ ಚೇಂಜಸ್ ಆಗ್ಲಿಲ್ಲ. ಲಾಕ್ ಅನ್ಲಾಕ್ ಆಪ್ಷನ್ಸ್ ಇದೆ, ಇಂಜಿನ್ ಸ್ಟಾರ್ಟ್ ಮಾಡೋ ಆಪ್ಷನ್ ಬಟನ್ ಇದೆ, ಹಾಗೆ ನಾವು ಬೂಟ್ ಔಟ್ಸೈಡ್ ಇಂದಾನೆ ಅನ್ಲಾಕ್ ಮಾಡಬಹುದು. ಸೊ ಲೆಟ್ಸ್ ಅನ್ಲಾಕ್ ದಿಸ್. ಅದು ಬಿಟ್ರೆ ಏನ್ ಚೇಂಜಸ್ ಆಗಿಲ್ಲ. ಇಟ್ ಲುಕ್ಸ್ ನೈಸ್ ಅಂಡ್ ಪ್ರೀಮಿಯಂ. ಸೊ ದಿಸ್ ಇಸ್ ಒನ್ ಪ್ಲೇಸ್ ವೇರ್ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ ಇಲ್ಲಿ. ಸೊ ಈವನ್ ಕುಷನ್ಸ್ ಕೂಡ ಇದೆ. ನಾನು ಮುಂದೆ ಹಾಕ್ಬಿಡ್ತೀನಿ ಇದನ್ನ. ನಮಗೆ ಆಲ್ರೆಡಿ ಪಾರ್ಸಲ್ ಟ್ರೇನು ಕೊಡ್ತಾ ಇದ್ದಾರೆ. ಇದರಲ್ಲಿ 433 ಲೀಟರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ 4-5 ಪೀಪಲ್ ಆಗೋಷ್ಟು ಲಗೇಜ್ ನೀವು ಆರಾಮಾಗಿ ಫಿಲ್ ಮಾಡ್ಕೊಬಹುದು. ಹಾಗೆ ನಿಮಗೆ ಸ್ಪೇರ್ ವೀಲ್ ಕೂಡ ಇಲ್ಲಿ 16 ಇಂಚ್ ಸ್ಪೇರ್ ವೀಲ್ ಸಿಗ್ತಾ ಇದೆ. ಸೊ ಇಫ್ ಯು ಆರ್ ಬೈಯಿಂಗ್ ಎ ಬೇಸ್ ಮಾಡೆಲ್ ಆರ್ ಮಿಡ್ ಸ್ಪೆಕ್ ಮಾಡೆಲ್, ನಿಮಗೆ ಈ ವೀಲ್ಸ್ ಜೊತೆಗೆ ಅದಕ್ಕೂ ಕಂಪ್ಯಾಟಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಸ್ಮಾಲ್ ಸೈಜ್ ಇದು ಕಂಪೇರ್ ಟು ದ ವೀಲ್ಸ್ ದಟ್ ವಿ ಹ್ಯಾವ್ ಹಿಯರ್. 205/65 R16 ಇಂಚ್ ವೀಲ್ಸ್. ಸೊ ಸ್ಪೇಸ್ನು ಚೆನ್ನಾಗಿದೆ. ನಮಗೆ ಪಂಚರ್ ಕಿಟ್ನು ಅವರೇ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ 40-60 ಸ್ಪ್ಲಿಟ್ ಕೂಡ ಸೀಟ್ಸ್ ಆಗುತ್ತೆ. ಇಯರ್ ಅಲ್ಲಿ ಡಿಫಾಗರ್ಸ್ ಕೂಡ ಇದರಲ್ಲಿ ಡಿಫಾಲ್ಟ್ ಆಗಿ ಸಿಗ್ತಾ ಇದೆ. ಸೊ ಅನದರ್ ಥಿಂಗ್ ಏನಂದ್ರೆ ಹ್ಯುಂಡೈ ಅವರು ಲೇಟೆಸ್ಟ್ ಜನರೇಷನ್ ಕ್ರೀಟಾ ಅಲ್ಲಿ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಹಿಲ್ ಹೋಲ್ಡ್ ಫೀಚರ್ಸ್ ಅಂತೆ, ಆಟೋ ಹೋಲ್ಡ್, ಈ ತರ ಹಲವಾರು ಸೇಫ್ಟಿ ಫೀಚರ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಚೇಂಜಸ್ ಏನಂದ್ರೆ ಈವನ್ ಬ್ರೇಕ್ಸ್ ಕೂಡ ಆಲ್ಮೋಸ್ಟ್ ಎಲ್ಲ ವೀಲ್ಸ್ ಅಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ, ಈವನ್ ಫ್ರಮ್ ದ ಬೇಸ್ ಮಾಡೆಲ್. ಅದ್ರ ಜೊತೆಗೆ ಅನದರ್ ಚೇಂಜ್ ಏನಂದ್ರೆ ಟಾಪ್ ಎಂಡ್ ಮಾಡೆಲ್ಸ್ ಅಲ್ಲಿ ನಿಮಗೆ ಸಿಗೋದು ಈ ಡೈಮಂಡ್ ಕಟ್ ಅಲಾಯ್ಸ್ ಸಿಗ್ತಾ ಇದೆ ಅಲಾಂಗ್ ವಿತ್ ಬಿಗರ್ ಟೈರ್ಸ್. 18 ಇಂಚ್ ವೀಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ದಟ್ ಯು ವಿಲ್ ಗೆಟ್ ಇನ್ ದ ಎನ್ ಲೈನ್ ಅಲ್ಲಿ ನಮಗೆ 18 ಇಂಚ್ ಸಿಗ್ತಾ ಇದೆ. ಸೊ ಅದ್ರ ವಿಡಿಯೋನು ನಾನು ಖಂಡಿತ ಸೂನ್ ಹಾಕ್ತೀನಿ. ಸೊ ಅದ್ರ ಆಲ್ರೆಡಿ ಲೈವ್ ಆಗಿದ್ರೆ ನನಗೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಇಲ್ಲಿ ಬರ್ತಾ ಇರುತ್ತೆ. ಸೊ ನೋಡಿ, ಸೊ ಇದು 50 ಲೀಟರ್ಸ್ ನಮಗೆ ಟ್ಯಾಂಕ್ ಕೆಪಾಸಿಟಿನೂ ಸಿಗುತ್ತೆ. ಬಟ್ ಮೇಜರ್ ರೀಸನ್ ಯಾಕೆ ತುಂಬಾ ಜನ ಡೀಸೆಲ್ ತಗೊಂತಾರೆ ಅಂತ ನಾವು ಡ್ರೈವ್ ಮಾಡುವಾಗ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಇಂಟೀರಿಯರ್ಸ್ ಹೋಗೋಣ. ಸೊ ಫಸ್ಟ್ ಡ್ರೈವರ್ ಸೀಟ್ ಹೋಗೋಕ್ಕೂ ಮುಂಚೆ ಲೆಟ್ಸ್ ಸಿ ಇನ್ ದ ಪ್ಯಾಸೆಂಜರ್ ಸೀಟ್ ಯಾವ ತರ ಚೇಂಜಸ್ ಆಗಿದೆ ಅಂತ. ಕ್ರೆಟಾದಲ್ಲಿ ಆಲ್ವೇಸ್ ಸ್ಪೇಸ್ ಅನ್ನೋದು ಭರ್ಜರಿಯಾಗಿ ಸಿಗ್ತಾ ಇದೆ. ಸೊ ಫಾರ್ ದ ರಿಯರ್ ಸೀಟ್ ಪ್ಯಾಸೆಂಜರ್ಸ್ಗೆ ಒಳ್ಳೆ ಲೆಗ್ ರೂಮು, ನೀ ರೂಮ್ ಆಗಿರ್ಬೋದು, ಒಳ್ಳೆ ಈವನ್ ನಾನು ಇಷ್ಟ ಇಟ್ಟಿದ್ರು ಐ ಸ್ಟಿಲ್ ಹ್ಯಾವ್ ಅ ಲಾಟ್ ಆಫ್ ಸ್ಪೇಸ್ ಹಿಯರ್. ಬಟ್ ಈ ಕಾರಲ್ಲಿ ಏನಂದ್ರೆ ಅಬಿನ್ನ ತುಂಬಾ ಏರಿ ಫೀಲ್ ಮಾಡೋದಕ್ಕೆ ನಮಗೆ ಈ ಸನ್ ರೂಫ್ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಇಟ್ಸ್ ಎ ಪ್ಯಾನೋರಾಮಿಕ್ ಸನ್ ರೂಫ್, ತುಂಬಾ ದೊಡ್ಡದಾಗಿದೆ. and it opens up completely as well. ಈ ಫ್ರಂಟ್ ಎಂಡ್ ಏನಿದ್ರೆ ಇದು ಕಂಪ್ಲೀಟ್ಲಿ ಓಪನ್ ಅಪ್ ಆಗುತ್ತೆ. ಇಟ್ಸ್ ರಿಯಲಿ ಬಿಗ್ ಅಂಡ್ ಹ್ಯೂಜ್ ಆಸ್ ವೆಲ್. ಸೊ ಒನ್ಸ್ ನೀವು ಸನ್ ರೂಫ್ ಓಪನ್ ಮಾಡಿದ ತಕ್ಷಣ ಕ್ಯಾಬಿನ್ ಫೀಲ್ಸ್ ವೆರಿ ನೈಸ್, ಸ್ಪೇಷಿಯಸ್, ಏರಿ. ತುಂಬಾ ವೈಟ್ ಸಾಫ್ಟ್ ಲೆದರ್ ನ ಕೊಟ್ಟಿದ್ದಾರೆ, ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ. ಅಂಡ್ ಅದರಿಂದ ಏನಾಗ್ತಿದೆ ಅಂದ್ರೆ ಇಟ್ಸ್ ವೆರಿ ನೈಸ್. ರಿಯರ್ ಪ್ಯಾಸೆಂಜರ್ಸ್ಗೆ ನಮಗೆ ಹೆಡ್ ರೆಸ್ಟ್ ಸಿಗ್ತಾ ಇದೆ. ಸೆಂಟರ್ ಪ್ಯಾಸೆಂಜರ್ಸ್ ಇರೋ ಸ್ಪೇಸ್ ಅಲ್ಲಿ ನಮಗೆ ಕಪ್ ಹೋಲ್ಡರ್ ಸಿಗ್ತಾ ಇದೆ, ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಇಟ್ಸ್ ವೆರಿ ಕಂಫರ್ಟಬಲ್. ಹೋಂಡಾದಲ್ಲಿ ಪ್ರಾಕ್ಟಿಕಲ್ ಬಿಟ್ಸ್ ತುಂಬಾನೇ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಕಪ್ ಹೋಲ್ಡರ್ಸ್ ಆಗಿರ್ಬೋದು, ಆರಾಮಾಗಿ 1 ಲೀಟರ್ ಬಾಟ್ಲ್ ಇಡ್ಬೋದು. ಹಾಗೆ ಇನ್ನು ತುಂಬಾ ಡೋರ್ ಪಾಕೆಟ್ಸ್ ಅಂತೂ ತುಂಬಾನೇ ಇದೆ. ಸಾಫ್ಟ್ ಟಚ್ ಇದೆ, ಹಾರ್ಡ್ ಟಚ್ ಪ್ಲಾಸ್ಟಿಕ್ಸ್ ಇದೆ. ಸೊ ಇಟ್ ಫೀಲ್ಸ್ ವೆರಿ ಪ್ರೀಮಿಯಂ. ಮೆಜಾರಿಟಿ ಆಫ್ ದ ಮ್ಯಾನುಫ್ಯಾಕ್ಚರರ್ಸ್ ಇದೊಂದನ್ನ ಮಿಸ್ ಮಾಡ್ಬಿಡ್ತಾರೆ. ಸೊ ಫಾರ್ ದ ರಿಯರ್ ಪ್ಯಾಸೆಂಜರ್ಸ್ ನಮಗೆ ಇದನ್ನು ಸಿಗ್ತಾ ಇದೆ. ಸೊ ದಟ್ ಈಸ್ ಪ್ರಿಟಿ ನೈಸ್. ಲೈಕ್ ಶೇಡ್ಸ್ ಸಿಗ್ತಾ ಇದೆ. ಅದು ಬಿಟ್ರೆ ಹಿಂದೆ ನಿಮಗೆ AC ವೆಂಟ್ಸ್ ಇದೆ, ಟೈಪ್ ಸಿ ಚಾರ್ಜರ್ ಸಿಗ್ತಾ ಇದೆ, ಇಲ್ಲಿ ಫೋನ್ ಸ್ಪೇಸ್ ಸಿಗ್ತಾ ಇದೆ. ಹಾಗೆ ನಮಗೆ ಇಲ್ಲಿ ಪಾಕೆಟ್ಸ್ ಕೂಡ ಇದೆ ಸೀಟ್ ಅಲ್ಲಿ. ಕೆಲವು ಕಾರ್ಸ್ ಅಲ್ಲಿ ರಿಯರ್ ಸೀಟ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಕಾರಲ್ಲಿ ಏನಂದ್ರೆ 2 ಸ್ಟೆಪ್ ಅಡ್ಜಸ್ಟಬಿಲಿಟಿ ರಿಯರ್ ಸೀಟ್ ಗೆ ಮಾಡಬಹುದು. ಸೊ ನಾವೇನಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಗಿವ್ಸ್ ಈವನ್ ಮೋರ್ ರಿಲ್ಯಾಕ್ಸಿಂಗ್ ಕಂಫರ್ಟ್. ಬಟ್ ಏನಾದ್ರು ಸ್ಟ್ರೈಟ್ ಆಗಿ ಕುತ್ಕೊಬೇಕಂದ್ರೆ ಯು ಕ್ಯಾನ್ ಆಲ್ಸೋ ಅಡ್ಜಸ್ಟ್ ಇಟ್ ಆಸ್ ವೆಲ್. ಸೊ ದಟ್ ಇಸ್ ಪ್ರಿಟಿ ನೈಸ್. ಚೈಲ್ಡ್ ಸೀಟ್ ಗೆ ನಮಗೆ ಐಸೋಫೆಕ್ಸ್ ಸೀಟ್ ಮೌಂಟಿಂಗ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಫೀಚರ್ಸ್ ಹಲವಾರು ಇದೆ. ಐ ಥಿಂಕ್ ಓವರ್ ಆಲ್ ಕಂಫರ್ಟ್ ಐ ರಿಯಲಿ ಲೈಕ್ ಇಟ್. ಲೆದರ್ಸ್ ಯೂಸ್ ಆಗಿರ್ಬೋದು. ಬಟ್ ಹಿಂದೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ. ಸೀಟ್ ಕುಷನಿಂಗ್ ಕಂಫರ್ಟ್ ಯಾವ ತರ ಇದು ವೆರಿ ಸಿಮಿಲರ್. ಟಾಪ್ ಎಂಡ್ ಅಲ್ಲಿ ನಮಗೆ ವೈಟ್ ಕೊಟ್ಟಿದ್ದಾರೆ, ಬಾಟಮ್ ಎಂಡ್ ಅಲ್ಲಿ ಬ್ಲಾಕ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ತುಂಬಾ ಗಲೀಜ್ ಆಗೋದಿಲ್ಲ. ಬಟ್ ಸೆಂಟರ್ ಪ್ಯಾಸೆಂಜರ್ಗೆ ನಮಗೆ ಹೆಡ್ ರೆಸ್ಟ್ ಸಿಗೋದಿಲ್ಲ. ಬಟ್ ಅದು ಬಿಟ್ರೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ಫ್ರಂಟ್ ಥಿಂಗ್. ನೀವು ಕಾರಲ್ಲಿ ಫ್ರಂಟ್ ಅಲ್ಲಿ ಕೂತಿದ ತಕ್ಷಣ ನೋಟಿಸ್ ಮಾಡೋದೇನಂದ್ರೆ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬಿಕಮ್ ರಿಯಲಿ ನೈಸ್. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್, ಆಲ್ಮೋಸ್ಟ್ 8 ಸ್ಟೆಪ್ ಅಡ್ಜಸ್ಟಬಿಲಿಟಿ ಆಪ್ಷನ್ಸ್ ಇದೆ. ಅದ್ರ ಜೊತೆಗೆ ನಾವು ರೀಚ್ ಅಡ್ಜಸ್ಟ್ ಮಾಡ್ಕೊಬಹುದು. ಸೊ ಫ್ರಂಟ್ ರಿಯರ್ ನೋಡಿ, ಆಲ್ ಟೈಪ್ ಆಫ್ ಇದು ಮ್ಯಾನ್ಯುಯಲ್ ಅಡ್ಜಸ್ಟಬಿಲಿಟಿ. ಕೊರಿಯನ್ಸ್ ಇದಾರಲ್ಲ, ದೇ ಆರ್ ಮಚ್ ಸ್ಮಾರ್ಟರ್ ದೆನ್ ಈ ಜಾಪನೀಸ್ ಜರ್ಮನ್ಸ್ಗಿಂತ ಇವರು ತುಂಬಾ ಸ್ಮಾರ್ಟ್ ಇದ್ದಾರೆ. ಬಿಕಾಸ್ ನೋಡಿ, ಫೀಚರ್ ಲೋಡೆಡ್ ಗುರು. ವೆಂಟಿಲೇಟೆಡ್ ಸೀಟ್ಸ್ ಆಗಿರ್ಬೋದು, 10.25 ಇಂಚು MID ಡಿಸ್ಪ್ಲೇ ಕೂಡ ಇದೆ. ಸ್ಪೆಷಲಿ ದ ಫೀಚರ್ಸ್ ಏನ್ ಕೊಟ್ಟಿದಾರಲ್ಲ ತುಂಬಾನೇ ಚೆನ್ನಾಗಿದೆ. ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಸ್ಕ್ರೀನೇ. ಸೊ ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಬಟ್ ಏನಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೈರ್ಲೆಸ್ ಇಲ್ಲ. ನ್ಯಾವಿಗೇಷನ್ ಇನ್ಬಿಲ್ಟ್ ಸಿಗ್ತಾ ಇದೆ. ದ ಸ್ಕ್ರೀನ್ ರೆಸ್ಪಾನ್ಸ್ ಆಗಿದ್ರೆ ವೆರಿ ನೈಸ್ ಗುರು. ಹಾಗೆ ಈ ಕಾರಲ್ಲಿ ಮೇನ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಹ್ಯುಂಡೈ ಅವರು ಅಂದ್ರೆ ಲೆವೆಲ್ 2 ADAS ಫೀಚರ್ಸ್. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು. ಸೊ ಈ ಫೀಚರ್ಸ್ ಎಲ್ಲ ನಾನು ಡ್ರೈವ್ ಮಾಡುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ಇಟ್ಸ್ ಮೋರ್ ಅಪ್ರೋಪ್ರಿಯೇಟ್. ಸೊ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್. ಸೊ ಈ ತರ ಎಲ್ಲ ಸೇಫ್ಟಿ ಫೀಚರ್ಸ್, ಬ್ಲೈಂಡ್ ಸ್ಪೀಡ್ ಮಾನಿಟರಿಂಗು. ಸೊ ಇದೆಲ್ಲ
ತುಂಬಾನೇ ಚೆನ್ನಾಗಿದೆ. ಸೊ ನಾವು ಇಂಡಿಕೇಟರ್ ಹಾಕಿದ ತಕ್ಷಣ ಲೈನ್ ಸ್ಪಾಟ್ ಆಲ್ರೆಡಿ ತೋರಿಸ್ತಿದೆ ನಮಗೆ ರಿಯರ್ ವ್ಯೂ ಕ್ಯಾಮ್ರಾದಿಂದ. ಸೊ ಈ ಫೀಡ್ ನ ನಮಗೆ ಮೇನ್ ಡಿಸ್ಪ್ಲೇ ಅಲ್ಲೇ ತೋರಿಸ್ತಾ ಇದೆ. ದಿಸ್ ಇಸ್ ಬಂದು ಆಟೋಮ್ಯಾಟಿಕ್ ಡೀಸೆಲ್ ಅಲ್ವಾ. ಗೇರ್ ಬಾಕ್ಸ್ ನೋಡಬಹುದು, 6 ಸ್ಪೀಡ್ ಗೇರ್ ಬಾಕ್ಸ್. ಬಟ್ ನಮಗೆ DCT ಅಲ್ಲಿ 7 ಸ್ಪೀಡ್ ಬರ್ತಾ ಇದೆ. ಅದು ಟಾಪ್ ಕನ್ವರ್ಟರ್ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಮಾತ್ರನೇ ನಮಗೆ DCT ಆಪ್ಷನ್ ಸಿಗ್ತಾ ಇದೆ. ಸೊ ನೋಡಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಂದ್ರೆ ನಿಮಗೆ ಎನ್ ಲೈನ್ ಗಿಂತ ಇದರಲ್ಲಿ ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಸಿಗುತ್ತೆ. ಸೊ ಸ್ಟೀರಿಂಗ್ ಫೀಡ್ಬ್ಯಾಕ್ ಇನ್ನು ಸ್ವಲ್ಪ ಲೈಟ್ ಆಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಡಿಫ್ರೆಂಟ್ ಡ್ರೈವಿಂಗ್ ಮೋಡ್ಸ್ ಕೂಡ ಇದೆ. ಸೊ ಡ್ರೈವ್ ಸೆಲೆಕ್ಟರ್ ಇದೆ, ಎಲೆಕ್ಟ್ರಾನಿಕ್ ಪಾರ್ಕ್, ಆಟೋ ಹೋಲ್ಡ್, 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮೆರಾ ಕೊಟ್ಟಿದ್ದಾರೆ ಈ ಟಾಪ್ ಎಂಡ್ ಮಾಡೆಲ್ಸ್ ಅಲ್ಲಿ. ಸೊ ಇದು ಪ್ರೆಸ್ ಮಾಡಿದ ತಕ್ಷಣ ನೋಡಿ ಆಫ್ ಮಾಡ್ತೀನಿ. ಇದು ಪ್ರೆಸ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ದ ಎಂಟೈರ್ ಫೀಡ್ ಬೋತ್ ಫ್ರಂಟ್ ಅಂಡ್ ರಿಯರ್ ಅಲ್ಲಿ ನೋಡಬಹುದು ನಾವು. ಸಿನ್ಸ್ ಡೋರ್ ಓಪನ್ ಮಾಡಿದಾರಲ್ಲ, ಸೊ ಕಂಪ್ಲೀಟ್ ಫೀಡ್ ಬರೋದಿಲ್ಲ. ಈವನ್ ದ ರಿಯರ್ ನೋಡಿ, ಗ್ರಾಫಿಕ್ಸ್ ಅಂಡ್ ದ ಕ್ಯಾಮ್ರಾ ಕ್ವಾಲಿಟಿ ಇಸ್ ವೆರಿ ವೆರಿ ನೈಸ್ ಅಂತಾನೆ ಹೇಳ್ಬೇಕು. ಸೊ ಯು ಕ್ಯಾನ್ ಮೂವ್ ಇಟ್ ಎಂಟೈರ್ಲಿ ನೋಡಬಹುದು. ಟೈಟ್ ಸ್ಪೇಸಸ್ ಅಲ್ಲಿ ನಾವೇನಾದ್ರೂ ಪಾರ್ಕ್ ಮಾಡ್ತಿದೀವಿ ಅಂದ್ರೆ ಯು ಕ್ಯಾನ್ ಮಾನಿಟರ್ ದ ಎಂಟೈರ್ ಥಿಂಗ್. ಈವನ್ ದ AC ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಈವನ್ ದ ಸ್ಟೇರಿಂಗ್ ಅಲ್ಲಿ ನಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗಿರ್ಬೋದು, ಈಗ ಮೋಡ್ಸ್ ಚೇಂಜಸ್ ಆಗಿರ್ಬೋದು, ಏನಾದ್ರು ಕಮಾಂಡ್ಸ್ ಕೊಡ್ಬೇಕಂದ್ರೂ ಇದ್ರಲ್ಲೇ ಮಾಡ್ಬೋದು. ಈವನ್ ಕಾಲ್ಸ್ ಪಿಕ್ ಅಂಡ್ ಡ್ರಾಪ್ ಫೇವ್ರೇಟ್ಸ್ ಮಾಡ್ಬೋದು. ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬಂದು ಓನ್ಲಿ ಆಟೋಮ್ಯಾಟಿಕ್ಸ್ ಅಲ್ಲಿ ಮಾತ್ರನೇ ಇರೋದು, ಮ್ಯಾನ್ಯುಯಲ್ಸ್ ಅಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸಿಗೋದಿಲ್ಲ. ಅಂಡ್ ಅದು ಬಿಟ್ಟರೆ ನಾವು ಸ್ಪೀಡ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಮತ್ತೆ ಇನ್ನೇನಾದ್ರು ಮೆನ್ಯೂ ಆಪ್ಷನ್ಸ್ ಏನಾದ್ರು ನೋಡ್ಬೇಕಂದ್ರೆ ನಾವು ಇಲ್ಲೇ ನೋಡಬಹುದು. MID ಡಿಸ್ಪ್ಲೇ ಅಲ್ಲಿ ಕರೆಂಟ್ ಟ್ರಿಪ್ ಏನಿದೆ, ಕಾಂಪಸ್, ಅದ್ರ ಜೊತೆಗೆ TPMS ಕೂಡ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ ಇದ್ರಲ್ಲಿ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಆಟೋ ಹೋಲ್ಡ್ ಆಕ್ಟಿವೇಟ್ ಮಾಡಬಹುದು. ಇಲ್ಲಿ ನಮಗೆ ಗ್ಲೌ ಬಾಕ್ಸ್ ಸಿಗ್ತಾ ಇದೆ. ಹಾಗೆ ನಮಗೆ ಇಲ್ಲಿ ನಮಗೆ ವ್ಯಾನಿಟಿ ಮಿರರ್ ಸಿಗ್ತಾ ಇದೆ ಇದರಲ್ಲಿ. ಹಾಗೆ ಇಲ್ಲಿ ಮುಂದೆ ನಮಗೆ ವಿಲ್ ಗೆಟ್ ಅ ಪಾಕೆಟ್ ಟು ಒನ್ ಟಚ್ ಅಪ್ ಅಂಡ್ ಡೌನ್ ವಿಂಡೋಸ್ಗೆ ಓನ್ಲಿ ಫಾರ್ ದ ಡ್ರೈವರ್ ಸೈಡ್ ಕೊಟ್ಟಿದ್ದಾರೆ. ಯಾವ ತರ ಡ್ರೈವ್ ಮಾಡುತ್ತೆ, ಬಿಕಾಸ್ ಡೀಸೆಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಪೆಟ್ರೋಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಐ ಹವ್ ಆಲ್ರೆಡಿ ರಿದನ್ ದ ಟರ್ಬೋ ಪೆಟ್ರೋಲ್ ನಾನು ಆಲ್ರೆಡಿ ಓಡಿಸಿದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಯಾವ ತರ ಇದೆ, ಬಿಕಾಸ್ ಎನ್ ಲೈನ್ ಟರ್ಬೋ ಪೆಟ್ರೋಲ್ ಇದೂ ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಇರೋ, ಬಿಕಾಸ್ ಯು ಆರ್ ಪೇಯಿಂಗ್ ಎ ಪ್ರೀಮಿಯಮ್ ಆಫ್ ಮೋರ್ ದೆನ್ 1.5 lakh rupees ಎಕ್ಸ್ಟ್ರಾ ಪೇ ಮಾಡ್ತಿದ್ದೀರಾ ನೀವು ಡೀಸೆಲ್ಗೆ. ಇನ್ನು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಒನ್ ಆಫ್ ದ ಮೋಸ್ಟ್ ಬೈ ಚೂಸನ್ ವೇರಿಯಂಟ್ ಈ ಕಾರ್ಸ್ ಅಲ್ಲಿ. ಅಂದ್ರೆ ಅದ್ರಲ್ಲಿ CVT ಗೇರ್ ಬಾಕ್ಸ್ ಸಿಗ್ತಿದೆ. ಬಟ್ ಅದನ್ನ ಯಾಕೆ ಹೋಗ್ಬೇಕು, ಇದನ್ನ ಯಾಕೆ ಹೋಗ್ಬೇಕಂತ ಡ್ರೈವ್ ಮಾಡುವಾಗ ಮಾತಾಡೋಣ. ಸೊ ಲೆಟ್ಸ್ ಗೋ. ಕೊನೆಗೆ ಕ್ರೆಟಾ 2024 ಫೇಸ್ ಲಿಫ್ಟ್ ಮಾಡೆಲ್ ನ ಓಡಿಸುವಂತ ಸಮಯ. ಅಂಡ್ ಫಸ್ಟ್ ಇಂಪ್ರೆಷನ್ಸ್, ಕ್ಯಾಬಿನ್ ಫೀಲಿಂಗ್ ಆಸ್ ಸೂನ್ ಆಸ್ ವಿ ಸಿಟ್ ಅಲ್ವಾ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಫೀಲ್ಸ್ ವೆರಿ ನೈಸ್, ವೆರಿ ಪ್ರೀಮಿಯಂ ಲ್ಯಾವಿಶ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೇಕು. ಇದು ನಾನು ಓಡಿಸ್ತಾ ಇರೋದು ಟಾಕ್ ಕನ್ವರ್ಟೆಡ್ ಡೀಸೆಲ್ ಟಾಪ್ ಎಂಡ್ ಮಾಡೆಲ್. ಇದು ಟಾಪ್ ಎಂಡ್ ಆಟೋಮ್ಯಾಟಿಕ್ ಮಾಡೆಲ್. ಸೊ ನೀವು ಆಟೋಮ್ಯಾಟಿಕ್ ಚೂಸ್ ಮಾಡ್ಬೇಕಂದ್ರೆ ನೀವು ಆಪ್ಷನಲ್ ವೇರಿಯಂಟ್ಸ್ಗೆ ಹೋಗ್ಬೇಕು. S ಆಪ್ಷನಲ್, ಇಲ್ಲಾಂದ್ರೆ SX ಆಪ್ಷನಲ್ ಅಲ್ಲಿ ಈವನ್ SX ಟೆಕ್ ಅಂತ ಒಂದಿದೆ. ಸೊ ಅದರಲ್ಲಿ ನಿಮ್ಗೆ ಆಟೋಮ್ಯಾಟಿಕ್ ಮಾಡೆಲ್ ಸಿಗ್ತಾ ಇದೆ. ಬಟ್ ನಿಮಗೆ DCT ಬೇಕಂದ್ರೆ ಯು ಹ್ಯಾವ್ ಟು ಗೋ ಫಾರ್ ದ ಟರ್ಬೋ ಪೆಟ್ರೋಲ್ ಓನ್ಲಿ. ಸೊ ಅದರಲ್ಲಿ ನಿಮಗೆ 7 ಸ್ಪೀಡ್ DCT ಸಿಗ್ತಾ ಇದೆ ವಿತ್ ದ ಪ್ಯಾಡಲ್ ಶಿಫ್ಟರ್ಸ್. ನೋಡಿ ಇದರಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಇದೆ. I'll also explain you how it works as well. But ಇದರಲ್ಲಿ ನಮಗೆ ಮ್ಯಾನ್ಯುಯಲ್ ಹೋದಾಗ್ಲೂ ಇಟ್ ಫೀಲ್ಸ್ ವೆರಿ ನೈಸ್. ಬಟ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಏನಂದ್ರೆ ಡೀಸೆಲ್ಲೇ ಟಾಕಿ ನೇಚರ್ ಡೀಸೆಲ್ಸ್ ಅಲ್ಲಿ. ಈವನ್ ದ ಲೋವರ್ RPMs ಅಲ್ಲಿ ನಮಗೆ ಟಾರ್ಕ್ ಇನ್ಸ್ಟೆಂಟ್ಸ್ ಕಿಕ್ಕಿನ್ ಆಗುತ್ತೆ. ಈವನ್ ಟಾರ್ಕ್ ಕನ್ವರ್ಟೆಡ್ ಇದೂ. ಬಟ್ ಕಂಪೇರ್ಡ್ ಟು ಪೆಟ್ರೋಲ್ ಇದರಲ್ಲಿ ನಮಗೆ ಇನ್ನೂ ಸ್ವಲ್ಪ ಈಸಿ ಇರುತ್ತೆ. ಸೊ ದ್ಯಾಟ್ಸ್ ದ ಅಡ್ವಾಂಟೇಜ್. ಪ್ಲಸ್ ನಿಮಗೆ ಇದರಲ್ಲಿ ಟಾರ್ಕ್ ಆಗಿರ್ಬೋದು, ಪವರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಕಂಪೇರ್ಡ್ ಟು ದ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ಅದರಲ್ಲಿ ಟರ್ಬೋ ಇಲ್ಲ, ಜಸ್ಟ್ ದ ಪೆಟ್ರೋಲ್ ಇಂಜಿನ್. ಡೆಫಿನೆಟ್ಲಿ ಅದರಲ್ಲಿ ಕಾಸ್ಟ್ ಕಮ್ಮಿ ಇರುತ್ತೆ. ಬಟ್ ನಿಮಗೆ ಟಾಪ್ ಎಂಡ್ ಪೆಟ್ರೋಲ್ಗೂ ಟರ್ಬೋ ಪೆಟ್ರೋಲ್ಗೂ ಇದಕ್ಕೆ ಆಲ್ಮೋಸ್ಟ್ 1-1.5 ಲಕ್ಷ ಡಿಫ್ರೆನ್ಸ್ ಇದೆ. ಏನಕ್ಕೆ ಪ್ರದೀಪ್ ನಾವು ಅಷ್ಟು ಪೇ ಮಾಡಬೇಕಂದ್ರೆ, ಲಾಂಗ್ ರನ್ನಲ್ಲಿ ನಾವು ಡೀಸೆಲ್ಸ್ ಏನಾದ್ರು ಯೂಸ್ ಮಾಡ್ತಿದ್ರೆ ನಮಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಡ್ರೈವಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಸಿಟಿಗೂ ಪ್ಲಸ್ ಹೈವೇಗೂ. ಸೊ ಈ ಕಾಂಬಿನೇಷನ್ ಏನಿದೆ ಇಟ್ ವರ್ಕ್ಸ್ ವೆರಿ ವೆಲ್. ಬಟ್ ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ದ ಗವರ್ಮೆಂಟ್ ರೆಗ್ಯುಲೇಷನ್ಸ್ ಏನು ಬರ್ತಿದೆ, ಗವರ್ಮೆಂಟ್ ರೆಗ್ಯುಲೇಷನ್ಸ್ ಇಂದ ಡೀಸೆಲ್ ಕಾರ್ಸ್ನ ತುಂಬ ಜನ ಪ್ರಿಫರ್ ಮಾಡ್ತಾ ಇಲ್ಲ. ಸೊ ದ್ಯಾಟ್ಸ್ ಅ ಲಿಲ್ ಬಿಟ್ ಆಫ್ ಡಿಸ್ಅಡ್ವಾಂಟೇಜ್. ನೋಡಿ ಡೆಲ್ಲಿ ಗವರ್ಮೆಂಟ್ ಎಲ್ಲ ಡೀಸೆಲ್ ಕಾರ್ಸ್ನೇ ಬ್ಯಾನ್ ಮಾಡ್ತಾ ಇದ್ದಾರೆ. ಸ್ಕೆಪ್ಟಿಕಲ್ಸ್ ಇದೆ, ಬಟ್ ಡೀಸೆಲ್ ಇಂಜಿನ್ಸ್ ಆರ್ ಮೋರ್ ರಿಲಯಬಲ್ ಇನ್ ದ ಲಾಂಗರ್ ರನ್. ನಿಮಗೆ ಇದರಲ್ಲಿ ಕ್ರೆಟಾ ಅಲ್ಲಿ ನಿಮಗೆ ಎನ್ ಲೈನ್ ಕೂಡ ಇದೆ. ಸೊ ಆ ವಿಡಿಯೋನು ನಾನು ತುಂಬಾ ಸೂನ್ ನಾನು ಅಪ್ಲೋಡ್ ಮಾಡಿರ್ತೀನಿ. ನೋಡಿ ಅಪ್ಲೋಡ್ ಆಗಿದ್ರೆ ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನಿಮಗೆ ಟರ್ಬೋ ಪೆಟ್ರೋಲ್ ನೋಡ್ಬೇಕಂದ್ರೆ ಅದರಲ್ಲಿ ನಿಮಗೆ ರೆಫರೆನ್ಸ್ ಪಾಯಿಂಟ್ಸ್ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಮೇಜರ್ ಚೇಂಜಸ್ ಏನಂದ್ರೆ ಈ ಡಿಸ್ಪ್ಲೇ ಇದೆಯಲ್ಲ, ಈ 360 ಡಿಗ್ರಿ ಕ್ಯಾಮ್ರಾ, ADAS, ಈ ಡಿಸ್ಪ್ಲೇ, ಈ MID ಎಲ್ಲ ಇದೆಯಲ್ಲ, ಓವರ್ವೆಲ್ಮಿಂಗ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಇದರಿಂದ ಫೀಚರ್ ಲೋಡೆಡ್, ದಿಸ್ ಇಸ್ ನೋ ಡಿಫ್ರೆಂಟ್. ಈವನ್ ದ ಸೆಲ್ಟೋಸ್ ಅಲ್ಲಿನೂ ತುಂಬ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಬಟ್ ದ ಬೆಸ್ಟ್ ಪಾರ್ಟ್ ಏನಂದ್ರೆ ಈ 360 ಡಿಗ್ರಿ ಕ್ಯಾಮ್ರಾ. ಐ ಪ್ರೆಸ್ ದಿಸ್. ಸೊ ಇದರಲ್ಲಿ ನಾವು ಮ್ಯಾನ್ಯುಯಲ್ಗೂ ಶಿಫ್ಟ್ ಮಾಡ್ಕೊಬೋದು. ಸೊ ಆಸ್ ಸೂನ್ ಆಸ್ ಶಿಫ್ಟೆಡ್ ಟು ಮ್ಯಾನ್ಯುಯಲ್, ನಾವು ಈಗ RPMs ಇಟ್ ವಿಲ್ ಹೋಲ್ಡ್ ಆನ್ ಫಾರ್ ಲಿಟಲ್ ಲಾಂಗರ್. ಬ್ರೇಕ್ಸ್ ಏನಂದ್ರೆ ಈ ಗಾಡಿ ಆಲ್ರೆಡಿ ಆಲ್ಮೋಸ್ಟ್ ಕ್ಲೋಸ್ ಟು 8,000 ಕಿಲೋಮೀಟರ್ಸ್ ಓಡ್ಬಿಟ್ಟಿದೆ. ಸ್ಟಿಲ್ ಇಟ್ ಫೀಲ್ಸ್
ಬ್ರ್ಯಾಂಡ್ ನ್ಯೂ, ಇಟ್ ಫೀಲ್ಸ್ ವೆರಿ ನೈಸ್. ಪ್ಲಸ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಲೈಟ್, ಸ್ಪಾಂಜಿ ಆಗಿದೆ. ಸಸ್ಪೆನ್ಷನ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಈವನ್ ನಾವು ಇಬ್ರು ಓಡಿಸ್ತಿದ್ರು ಇಟ್ ಡಸಂಟ್ ಫೀಲ್ ಸ್ಟಿಫ್ ಅಟ್ ಆಲ್. ಸೊ ಸಿಟಿ ಕಂಡೀಷನ್ಸ್ ಅಲ್ಲಿ ಓಡಿಸೋದಕ್ಕೆ, ಬ್ಯಾಡ್ ರೋಡ್ಸ್ ಅಲ್ಲಿ ಐ ಥಿಂಕ್ ದ ಕ್ರೆಟಾ ವಿಲ್ ಬಿ ವೆರಿ ನೈಸ್. ಆಸ್ ಸೂನ್ ಆಸ್ ಯು ಗೋ ಆನ್ ದ ಪೆಡಲ್ ಅಲ್ಲ, ಯು ಗಿವ್ ಲಿಟಲ್ ಬೀನ್ಸ್ ಆನ್ ದ ಕಾರ್. ಇದರಲ್ಲಿ ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಅಷ್ಟೇ ಇರೋದು, 6 ಸ್ಪೀಡ್ ಆಟೋಮ್ಯಾಟಿಕ್. AMT ಎಲ್ಲ ಆಟೋಮ್ಯಾಟಿಕ್. ಬಟ್ ಇದರಲ್ಲಿ ನಮಗೆ ಬೇಸ್ ಪೆಟ್ರೋಲ್ ಅಲ್ಲಿ ನಮಗೆ CVT ಇಲ್ಲಾಂದ್ರೆ IVT ಕೂಡ ಸಿಗುತ್ತೆ. ಲೆಸ್ ರೆಸ್ಪಾನ್ಸಿವ್ ದೆನ್ ದ ನಾರ್ಮಲ್ ಆಟೋಮ್ಯಾಟಿಕ್. ಬಟ್ ಏನಂದ್ರೆ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಈವನ್ ದ ಇಂಜಿನ್ ಕೂಡ ಇಟ್ಸ್ ವೆರಿ ವೆರಿ ನೈಸ್, ಲೈಕ್ ನಾರ್ಮಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್. ಬಟ್ ಐ ಆಲ್ವೇಸ್ ಪ್ರಿಫರ್ ಅ ಡೀಸೆಲ್. ಅದರಲ್ಲಿ ಡೀಸೆಲಲ್ಲಿ ಮ್ಯಾನ್ಯಲ್ ಪ್ರಿಫರ್ ಮಾಡ್ತೀನಿ. ಬಟ್ ನೀವೇನಾದ್ರು ಸಿಟಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಗೋ ಫಾರ್ ಆಟೋಮ್ಯಾಟಿಕ್. ಕೆಲವು ಡಿಸ್ಅಡ್ವಾಂಟೇಜಸ್ ಏನಂದರೆ ನಿಮಗೆ NVH ಲೆವೆಲ್ಸ್, ನಾಯ್ಸ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದ ಪೆಟ್ರೋಲ್, ದ ಟರ್ಬೋ ಪೆಟ್ರೋಲ್. ಬಟ್ ನಮಗೆ ಟರ್ಬೋ ಪೆಟ್ರೋಲ್ ಏನಂದ್ರೆ ಸ್ವಲ್ಪ ಲ್ಯಾಗ್ ಇರುತ್ತೆ. ವ್ಯೂ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. IRVMs, ORVMs ಅಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಐ ಕ್ಯಾನ್ ಆಲ್ಸೋ ವ್ಯೂ ದ ಕಂಪ್ಲೀಟ್ ಕ್ಯಾಮ್ರಾ ಫೀಡ್ ಏನಿದೆ, ರಿಯರ್ ಕ್ಯಾಮ್ರಾ ಫೀಡು ಇದ್ರಲ್ಲಿ ನಾನು ಕ್ಲಿಯರ್ ಆಗಿ ನೋಡ್ಬೋದು. ಸೊ ದ್ಯಾಟ್ಸ್ ಆಲ್ಸೋ ಅನದರ್ ಅಡ್ವಾಂಟೇಜ್. ಈವನ್ ಆನ್ ದ ಗೋನ ಕೂಡ ನಾನು ಚೇಂಜಸ್ ಮಾಡ್ಕೊಬೋದು ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ನೆಲ್ಲ. ಬಟ್ ಏನಂದ್ರೆ ಹೈಯರ್ ಗೇರ್ಸ್ ಅಲ್ಲಿ ಇದ್ರೆ ನಾವು ಡೌನ್ ಶಿಫ್ಟ್ ಮಾಡ್ಕೊಂಡು ಆಟೋಮ್ಯಾಟಿಕ್ ಆಗಿ ದೆನ್ ಯು ಕ್ಯಾನ್ ರೈಡ್ ಲಿಟಲ್ ಫಾಸ್ಟರ್. ಐ ಕ್ಯಾನ್ ಹಿಯರ್ ದ ಇಂಜಿನ್ ನಾಯ್ಸ್ ಅಲ್ಲ ಇದರಲ್ಲಿ. ಯು ಕ್ಯಾನ್ ಆಕ್ಚುಲಿ ಹಿಯರ್ ದ ಇಂಜಿನ್ ಗ್ರಂಟ್ ಅಂತ ಹೇಳ್ಬೇಕು. ಕ್ಯಾಮ್ರಾಸ್ ಎಲ್ಲ ನೀಟಾಗಿ ಇಂಟೆಗ್ರೇಟ್ ಮಾಡಿದ್ದಾರೆ. ಲೆಟ್ಸ್ ಸೇ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಈಗ ರೈಟ್ ಇಂಡಿಕೇಟರ್ ಹಾಕಿದ್ದೀನಲ್ವಾ, ಹಾಕಿದಾಗ ನನಗೆ ಇಲ್ಲಿ ಫೀಡ್ ಅಲ್ಲಿ ನನಗೆ ಬರ್ತಾ ಇದೆ. ಓ ನೈಸ್. ಟರ್ನಿಂಗ್ ರೇಡಿಯಸ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ದ ಡೀಸೆಲ್ ಏನಂದ್ರೆ ಟಾರ್ಕಿ ನೇಚರ್, ಮೋರ್ ದೆನ್ 250 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಪವರ್ ಟಾರ್ಕ್ ಏನೂ ಕಮ್ಮಿ ಇಲ್ಲ. ಬಟ್ ನಮಗೆ ಟರ್ಬೋ ಪೆಟ್ರೋಲ್ ಅಲ್ಲಿ ಇನ್ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ, ಅದರಲ್ಲಿ ನಮಗೆ ಸ್ವಲ್ಪ ಹೈಯರ್ RPM ಅಲ್ಲೇ ಈ ಟಾರ್ಕ್ ಅನ್ನೋದು ಸಿಗೋದು. ಸೊ ದಟ್ಸ್ ವೈ ಲಾಟ್ ಆಫ್ ಪೀಪಲ್ ಡೀಸೆಲ್ ನ ಆಯ್ಕೆ ಮಾಡ್ತಾರೆ. ಡ್ರೈವರ್ ಲೆದರ್ ಕಂಫರ್ಟ್ ಫೀಲ್ಸ್ ಚೆನ್ನಾಗಿದೆ. 8 ಸ್ಪೀಕರ್ ಬೋಸ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ, ಸ್ಪೆಷಲಿ ಟಾಪ್ ಎಂಡ್ ಅಲ್ಲಿ. ಹಾಗೆ ಟಾಪ್ ಎಂಡ್ ಅಲ್ಲಿ ಇನ್ನು ಸನ್ ರೂಫ್ ನೀವು ನೋಡ್ಬೋದಲ್ಲ, ಇಲ್ಲಿ ವಿ ಹ್ಯಾವ್ ಎ ನೈಸ್ ಸನ್ ರೂಫ್ ಆಸ್ ವೆಲ್. ಐ ನೆವರ್ ಪ್ರಿಫರ್ ಸನ್ ರೂಫ್ಸ್, ಗೊತ್ತಾ. ಮ್ಯಾನುಫ್ಯಾಕ್ಚರರ್ಸ್ ಆಪ್ಷನ್ಸ್ ಕೊಡಬೇಕು ಟಾಪ್ ಎಂಡ್ ಅಲ್ಲಿ ಸನ್ ರೂಫ್ ಬೇಕಾ ಬೇಡವಾ ಅಂತ. ಇನ್ಸ್ಟೆಡ್ ಆಫ್ ದಟ್ ಇಲ್ಲ ಬೆಟರ್ ಸೇಫ್ಟಿ ಫೀಚರ್ಸ್ ನ ಐ ಟೇಕ್ ಇಟ್ ಎನಿ ಡೇ. ಸ್ಟ್ಯಾಂಡರ್ಡ್ ಆಗಿ ಏನಂದ್ರೆ ಈ ಎಲೆಕ್ಟ್ರಾನಿಕ್ ಫೀಚರ್ಸ್, ಡಿಸ್ಕ್ ಬ್ರೇಕ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ ಈವನ್ ಫ್ರಮ್ ದ ಬೇಸ್ ಮಾಡೆಲ್. ಸೇಫ್ಟಿ ರೇಟಿಂಗ್ಸ್ ಅಲ್ಲಿ ಐ ಥಿಂಕ್ ಡೆಫಿನೆಟ್ಲಿ 4 ಸ್ಟಾರ್ ಇಂದ 5 ಸ್ಟಾರ್ ಸಿಗುವಂತ ಚಾನ್ಸಸ್ ಗ್ಯಾರಂಟಿ. ಬಟ್ ಇವರು ಯಾವಾಗ ಸೇಫ್ ಆ ಟೆಸ್ಟ್ ಯಾವಾಗ ರಿಸಲ್ಟ್ಸ್ ಬರುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಆಲ್ಸೋ ದ ರೆಸ್ಪಾನ್ಸಿವ್ ನೇಚರ್ ಆಫ್ ದ ಇಂಜಿನ್, ಆಲ್ಮೋಸ್ಟ್ ನಮಗೆ 1500 ಇಂದ 2000 RPM ಅಲ್ಲೇ ನಮಗೆ ಒಳ್ಳೆ ಟಾರ್ಕ್ ಕಿಕ್ಕಿನ್ ಆಗುತ್ತೆ. ಸೊ ದಟ್ ಫೀಲ್ಸ್ ವೆರಿ ನೈಸ್ ಟು ರೈಡ್ ಇನ್ ದ ಸಿಟಿ. ಟರ್ಬೋ ಏನಂದ್ರೆ ಟರ್ಬೋ ಅಲ್ಲಿ ನಮಗೆ ಸ್ವಲ್ಪ ಲ್ಯಾಗ್ ಇದ್ದೇ ಇರುತ್ತೆ. ಸೊ ಯು ವಿಲ್ ನಾಟ್ ಎಂಜಾಯ್ ರೈಡಿಂಗ್ ಇಟ್ ಮಚ್ ಇನ್ ದ ಸಿಟಿ. ಬಟ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಲ್ಲಿ ನಮಗೆ ಲೋ ಪವರ್ ಇದ್ರು ಆಲ್ಮೋಸ್ಟ್ ನಮಗೆ ಎಷ್ಟು 116 PS ಆಫ್ ಪವರು, 160 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಏನೋ ಸಿಗ್ತಾ ಇದೆ. ಸೊ ನೀವು ಎಂಜಿನ್ ಅಪ್ಗ್ರೇಡ್ ಮಾಡಿದ ತಕ್ಷಣ, ಡೀಸೆಲ್ಗೆ ಬಂದಿದ ತಕ್ಷಣ ಇಲ್ಲ ಟರ್ಬೋ ಪೆಟ್ರೋಲ್ಗೆ ಹೋಗಿದ ತಕ್ಷಣ ಯು ಹ್ಯಾವ್ ಕ್ಲೋಸ್ ಟು 110 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಜಾಸ್ತಿ ಆಗ್ತಾ ಇದೆ. ಈವನ್ ಪವರ್ ಕೂಡ ಅಷ್ಟೇ, ಆಲ್ಮೋಸ್ಟ್ ಕ್ಲೋಸ್ ಟು 45 ಇಂದ 50 PS ಆಫ್ ಪವರ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ಸ್ ಆಲ್ವೇಸ್ ನೈಸ್. ಬಟ್ ಎನ್ ಲೈನಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಇಂಟೀರಿಯರ್ ಸಿಗುತ್ತೆ, ರೆಡ್ ಆಕ್ಸೆಂಟ್ ಸಿಗುತ್ತೆ, ಈವನ್ 30% ಸ್ಟಿಫರ್ ಸಸ್ಪೆನ್ಷನ್, ಈವನ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಕೂಡ ಇನ್ನೂ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಬಟ್ ಆನ್ ರೋಡ್ ಈ ಗಾಡಿ ಇದು ಬಂದು 25,60,000 ಏನೋ ಬರ್ತಾ ಇದೆ ಟಾಪ್ ಎಂಡ್ ಅಲ್ಲಿ. 1-1.5 ಲಕ್ಷ ಡಿಫ್ರೆನ್ಸ್ ಇದೆ ಟರ್ಬೋ ಪೆಟ್ರೋಲ್ಗೂ ಇದಕ್ಕೂ. ಸೊ ದ್ಯಾಟ್ಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಲುಕ್ ಅಟ್. ನಿಮಗೆ ಲಾಂಗ್ ರನ್ ಅಲ್ಲಿ ಇದು ವರ್ಕೌಟ್ ಆಗುತ್ತೆ. ಬಟ್ ನಿಮ್ಮ ಯೂಸೇಜ್ ಅಷ್ಟು ಇದೆಯಾ ಅಂತ ನೋಡ್ಬೇಕಷ್ಟೇ. ನಿಮ್ಮ ಯೂಸೇಜ್ ಇದೆ ಅಂದ್ರೆ ಡೆಫಿನೆಟ್ಲಿ ಗೋ ಫಾರ್ ದ ಡೀಸೆಲ್. ಇಲ್ಲಾಂದರೆ ಕಣ್ಣು ಮುಚ್ಕೊಂಡು ಟರ್ಬೋ ಪೆಟ್ರೋಲ್ ಟಾಪ್ ಎಂಡ್ ತೊಗೊಳ್ಳಿ. ಇಲ್ಲ ಅಂದರೆ ಇನ್ನು ಬೇಸ್ ವೇರಿಯಂಟ್ಸಲ್ಲೂ, ನಾಟ್ ದ ಬೇಸ್ ವೇರಿಯಂಟ್, ಮಿಡ್ ಸ್ಪೆಕ್ ಎಸ್ ವೇರಿಯಂಟ್, ಎಸ್ ಆಪ್ಷನಲ್ ಇದೆ. ಸೊ ಅದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಆಪ್ಷನ್ಸೂ ಇರುತ್ತೆ. ಓನ್ಲಿ ಆಪ್ಷನಲ್ಲೇ ನಮಗೆ ಆಟೋಮ್ಯಾಟಿಕ್ ವೇರಿಯಂಟ್ಸ್ ಇರೋದು SO, ಇಲ್ಲಾಂದರೆ SXO, ಇಲ್ಲಾಂದರೆ SX ಟೆಕ್ ಅಂತ ಇದೆ. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 28 ವೇರಿಯಂಟ್ಸ್ ಇದೆ. ಬಟ್ ನಾನು ಸಿಂಪಲ್ ಮಾಡಬೇಕಂದ್ರೆ ನಿಮಗೆ ತ್ರೀ ಇಂಜಿನ್ ಆಪ್ಷನ್ಸ್. ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್, ಒಂದು ಟರ್ಬೋ ಪೆಟ್ರೋಲ್, ಇನ್ನೊಂದು ಡೀಸೆಲ್. ಸೊ ಇದರಲ್ಲಿ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲಲ್ಲಿ ನಮಗೆ CVT ಗೇರ್ ಬಾಕ್ಸ್ ಇಲ್ಲ IVT ಗೇರ್ ಬಾಕ್ಸ್ ಬರುತ್ತೆ ಪ್ಲಸ್ ಮ್ಯಾನ್ಯುಯಲ್. ಟರ್ಬೋ ಪೆಟ್ರೋಲ್ ನಮಗೆ DCT ಸಿಗುತ್ತೆ ವಿತ್ 7 ಸ್ಪೀಡ್ ಗೇರ್ ಬಾಕ್ಸ್, ಅದರಲ್ಲೂ ಮ್ಯಾನ್ಯುಯಲ್ ಇದೆ. ಪ್ಲಸ್ ನಮಗೆ ಡೀಸೆಲಲ್ಲಿ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ವಿತ್ 6 ಸ್ಪೀಡ್ ಗೇರ್ ಬಾಕ್ಸ್ ಅಲ್ಲ, ಅದರಲ್ಲೂ ಆಟೋ ಮ್ಯಾನ್ಯುಯಲ್ ಇದೆ. ಸೊ ಇಷ್ಟು ಥರ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ. ನಿಮ್ಮ ಬಜೆಟಲ್ಲಿ ಯಾವ ಮಾಡೆಲ್ ಬರ್ತಾ ಇದೆ ಅಂತ ನೋಡಿ ಅದನ್ನ ಟೆಸ್ಟ್ ರೈಡ್ ಮಾಡಿ, ಯು ವಿಲ್ ಹ್ಯಾವ್ ಎ ವೆರಿ ಕ್ಲಿಯರ್ ಪಿಕ್ಚರ್. ಇನ್ನೊಂದು ಏನಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ನಮಗೆ ಸೆಲ್ಟೋಸ್ ಇದೆ, ಹ್ಯಾರಿಯರ್ ಇದೆ, ಈವನ್ ಎಲಿವೇಟ್ ನ ಕೂಡ ಕೆಲವು ಜನ ಕಂಪೇರ್ ಮಾಡ್ತಾ ಇದ್ದಾರೆ, ಅಂಡ್ ಗ್ರ್ಯಾಂಡ್ ವಿಟಾರಾ. ಸೊ ಈ ಸೆಗ್ಮೆಂಟ್ ಅಲ್ಲಿ ನೋಡಿದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್. ಈ ಒಂದು 20 ಲಕ್ಷ ಮೇಲೆ ಹೋಗ್ತಿದ್ರು
close to 25 lakhs ಅಲ್ಲ, still it's cheaper than it's more affordable than the Seltos. Seltos top end ಆಲ್ಮೋಸ್ಟ್ ಇದಕ್ಕಿಂತನೂ ಜಾಸ್ತಿನೇ. ಹ್ಯಾರಿಯರ್ ಆಲ್ಮೋಸ್ಟ್ 30+ lakhs ಹೋಗ್ತಾ ಇದೆ ಟಾಪ್ ಎಂಡ್ ಮಾಡೆಲ್. ಈ ಸೇಲ್ಸ್ ನಂಬರ್ಸ್ ನೋಡಿದ್ರೆ ಈಗ್ಲೂ ಈ ಮಂತಲ್ಲಿ ಕೂಡ, ಈಗ ನಾವು ಜೂನಲ್ಲಿ ಇದ್ದೀವಿ, ಮೇ ಮಂತಲ್ಲಿ ಸೇಲ್ಸ್ ನಂಬರ್ಸ್ ನೋಡಿದ್ರೆ ಟಾಪ್ 4 ಅಲ್ಲಿ ಇದೆ ಗುರು ಆಲ್ ಓವರ್ ಇಂಡಿಯಾ. ಈ ಮಾರುತಿ ನೋಡಿದ್ರೆ ಹೆಂಗ್ ಸೆಲ್ ಮಾಡ್ತಾರಲ್ಲ, ಅದ್ರಲ್ಲೂ ಈ ಕಾರ್ ಟಾಪ್ 4 ಅಲ್ಲಿ ಇದೆ. 14-15 ಸಾವಿರ ಯೂನಿಟ್ಸ್ ನ ಸೆಲ್ ಮಾಡ್ತಿದ್ರೆ ನೋಡಿ, ಹ್ಯಾರಿಯರ್ ಹೋಗ್ತಾ ಇದೆ. ಕಂಪೇರ್ ಟು ದಟ್ ಐ ಥಿಂಕ್ ದಿಸ್ ಇಸ್ ಸೋ ಮಚ್ ನೈಸರ್. ನಾನು ADAS ನ ತುಂಬಾ ಟೆಸ್ಟ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ಈ ಕ್ರೂಸ್ ಕಂಟ್ರೋಲ್ ಏನಿದೆ, ಐ ಕ್ಯಾನ್ ಆಕ್ಟಿವೇಟ್ ದ ಕ್ರೂಸ್ ಕಂಟ್ರೋಲ್ ನಾವು. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಕೊಲಿಷನ್ ವಾರ್ನಿಂಗ್ಸ್ ಏನಿದೆ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗು, ಈ 360 ಅಸಿಸ್ಟ್ ಏನಿದೆ, ಈವನ್ ಕೊಲಿಷನ್ ಸ್ಟಾಪ್ ಕೂಡ, ಬ್ರೇಕಿಂಗ್ ಕೂಡ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಇಟ್ಸ್ ವೆರಿ ವೆರಿ ಅಡ್ವಾನ್ಸ್ಡ್. ಆ್ಯಂಡ್ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ವರ್ಕ್ಸ್ ವೆರಿ ವೆಲ್. ಸ್ಪೀಕರ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಬಟನ್ಸ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ವೆರಿ ಸ್ಲೀಕ್, ವೆರಿ ನೈಸ್. ಹಾಗೆ ನಮಗೆ 3 ಮೋಡ್ಸ್ ಕೂಡ ಇದೆ. ಆಲ್ ದಿಸ್ ವೈಲ್ ನಾನು ಇಷ್ಟೊತ್ತನ್ನು ನಾರ್ಮಲ್ ಮೋಡಲ್ಲಿ ಓಡಿಸ್ತಿದ್ದೆ. ಫಾರ್ ಸಿಟಿ ನಾರ್ಮಲ್ ಮೋಡ್ ಇಸ್ ಮೋರ್ ದೆನ್ ಎನಫ್. ಬಟ್ ಇನ್ನೂ ಎಂತೂಸಿಯಾಸ್ಟಾಗಿ ಓಡಿಸ್ಬೇಕಂದ್ರೆ ಸ್ಪೋರ್ಟ್ಸ್ ಮೋಡ್ ಹಾಕೊಳ್ಳಿ. ಇಲ್ಲ ಹ್ಯಾವ್ ಆಲ್ ದ ಪವರ್ ಅಂಡ್ ಟಾರ್ಕ್ ಅಟ್ ಯುವರ್ ಡಿಸ್ಪೋಸಲ್. ಈ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದೀರಾ ಅಂದ್ರೆ ಡೆಫಿನೆಟ್ಲಿ ರೀಚ್ ಔಟ್ ಟು ದ ಪವನ್ ಹ್ಯುಂಡೈ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಟೆಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್, ಹಾಸ್ಪಿಟಾಲಿಟಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಮ ಅನಿಸಿಕೆ ಏನು ಅಂತ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.